ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ಮಾತುಗಳು ಪ್ರತಿಯೊಬ್ಬರಿಗೂ ಕೂಡ ನೋವು ಆಗದಂತೆ ಒಳ್ಳೆಯ ಮಾತುಗಳಾಗಿ ಇರಬೇಕು ಅಂತ ಕೂಡ ನಮ್ಮ ಜಗಜ್ಯೋತಿ ಅವರು ಹೇಳಿದ್ದಾರೆ. ಇವತ್ತು ನಮ್ಮ ಸರ್ಕಾರ ವತಿಯಿಂದ ಸಾಂಸ್ಕೃತಿಕ ನಾಯಕ ಅಂತ ನಾವು ಘೋಷಣೆ ಮಾಡಿದ್ದೀವಿ. ವಿಶ್ವಗುರು ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆ ಕೂಡ ಬಸವಣ್ಣವರ ಭಾವಚಿತ್ರವನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದೇ ರೀತಿ ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಇವತ್ತು ಬಸವಣ್ಣವರ ಭಾವಚಿತ್ರವನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅನಾವರಣ ಮಾಡಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಕಚೇರಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು 11 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ಸೊ ನಾವು ಎಲ್ಲರೂ ಸರ್ಕಾರಿ ಕೆಲಸದಲ್ಲಿ ಇದ್ದೀವಿ. ಒಂದು ಒಳ್ಳೆಯ ಸ್ವರ್ಗವನ್ನು ನಾವು ಕಟ್ಟಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ, ಆ ಬಸವಣ್ಣನವರ ಒಂದು ದಿವ್ಯವಾದ ವಚನ ನಿಮ್ಮ ಮುಂದೆ ಈಗ ಹಾಡ್ಬಿಡ್ತೇನೆ. ಒಲೆ ಹತ್ತಿ ಉರಿದೊಡೆ ನಿಲಲಗುದಲ್ಲದೆ, ಒಲೆ ಹತ್ತಿ ಉರಿದೊಡೆ ನಿಲಲಗುದಲ್ಲದೆ, ತರೆಗತ್ತಿ ಉರಿದೊಡೆ ನಿಲಲಗುದೇ ನಿಲಲಗುದೇ. ಸಮಾಜವನ್ನು ಕಟ್ಟಬೇಕು ಅನ್ನುವ ಒಂದು ನಿಷ್ಠೆಯಿಂದ ಒಂದು ಕನಸು ಇಟ್ಕೊಂಡು ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರು ನಮ್ಮ ಜಗದ್ಗುರು ಅವರು. ಇವತ್ತಿಗೂ ಕೂಡ ಅವರ ತತ್ವಗಳು ಏನು ಹೇಳಿದ್ದಾರೆ ಅದು ಅನ್ವಯ ಆಗುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಏನು ಹೇಳಿದ್ದಾರೆ, ಸೋಷಿಯಲ್ ಜಸ್ಟಿಸ್, ಈಕ್ವಾಲಿಟಿ, ಫ್ರೆಟರ್ನಿಟಿ, ಎಲ್ಲ ತತ್ವಗಳು ಕೂಡ 12th ಸೆಂಚುರಿಯಲ್ಲಿಯೇ ಅವರು ರೂಪಿಸಿದ್ದಾರೆ.